ಈ ಬಗ್ಗೆ ಮಾತನಾಡೋದಕ್ಕೆ ಹಿರಿಯ ವೈದ್ಯ ಡಾಕ್ಟರ್ ಆಂಜಿನಪ್ಪ ಅವರೇ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಡಾಕ್ಟರ್ ನಮಸ್ತೆ. ಕೊರೋನಾ ಹೊಸ ತಳಿಯ ಬಗ್ಗೆ ದೇಶಾದ್ಯಂತ ದೊಡ್ಡ ಮಟ್ಟದ ಆತಂಕ, ಬಟ್ ಜನರನ್ನ ಆತಂಕ ಪಡಿಸ್ತಾ ಇಲ್ಲ. ಬದಲಾಗಿ ಆರೋಗ್ಯದ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಬೇಕು, ಈ ಕೊರೋನಾ ಹೊಸ ರೂಪಾಂತರಿ ತಳಿಯ ಬಗ್ಗೆ ತಮ್ಮ ಅಭಿಪ್ರಾಯ ಜನರಿಗೆ ತಿಳಿ ಹೇಳೋದಾದ್ರೆ ಡಾಕ್ಟರ್ ಈ ಮೂಲಕ. ಅಮ್ಮ, ಯಾವಾಗಲೂ ಕೂಡ ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತೀವಿ ನಾವು. ಇದು ವೈರಲ್ ಕಾಯಿಲೆಗಳು ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ, ಸಾಂಕ್ರಾಮಿಕ ರೋಗ, ಕಮ್ಯುನಿಕೇಬಲ್ ಡಿಸೀಸ್. ಸೊ ಇದನ್ನು ತಪ್ಪಿಸ್ಬೇಕು ಅಂದರೆ ಡೆಫಿನೆಟ್ಲಿ ಸೆಲ್ಫ್ ಪ್ರಿಕಾಷನ್ ಇರಬೇಕು. ಅದಕ್ಕೇನು ಸರ್ಕಾರನೇ ಗೈಡ್ಲೈನ್ಸು ಮಾಧ್ಯಮಕ್ಕೆ ಇಲ್ಲ. ದಯವಿಟ್ಟು ಇವತ್ತು ಆಲ್ರೆಡಿ ನಮ್ಮ ಕೊರೋನಾದಲ್ಲಿ 2 ವರ್ಷ ನಮಗೆ ಎಂಥ ಅನುಭವ ಆಗಿದೆ ಅಂದರೆ, ಒಂದು ವೈರಸ್ಸು ಒಬ್ಬರಿಂದ ಒಬ್ಬರಿಗೆ ಹರಡೋದು ಕೆಮ್ಮಿನಿಂದ, ಉಸಿರಾಟದಿಂದ. ಸೊ ನೀವು ಡ್ರಾಪ್ಲೆಟ್ನ ಪ್ರಿವೆಂಟ್ ಮಾಡಬೇಕು ಅಂದರೆ ದಯವಿಟ್ಟು ಮಾಸ್ಕ್ ಹಾಕ್ಕೊಳ್ಳಿ. ಇನ್ಫ್ಯಾಕ್ಟ್ ನಾನು ಜೋಬಲ್ಲಿ ಮಾಸ್ಕ್ ಇಟ್ಕೊಂಡೇ ನಾನು ಮಾತಾಡ್ತಾ ಇದ್ದೀನಿ. ಈಗ ಮಾತಾಡಲಿಕ್ಕೋಸ್ಕರ ದಯವಿಟ್ಟು ಅದರೊಳಗಾಗಿ 60 ವರ್ಷದ ಮೇಲೂ ಸರ್ಕಾರ ಗೈಡ್ಲೈನ್ಸ್ ಕೊಟ್ಟಿದೆ. ಯಾಕಂದರೆ ಈ ಪರ್ಟಿಕ್ಯುಲರ್ ತಳಿ, ಈ ರೂಪಾಂತರಿ ಮಕ್ಕಳಿಗೆ ಮತ್ತು ಹಿರಿಯರಿಗೆ ಅಟ್ಯಾಕ್ ಆಗ್ತಾಯಿದೆ ಅಂತ ಒಂದು ಸುದ್ದಿ ಇದೆ. ಪ್ರತಿಯೊಬ್ಬರಿಗೂ ಕೂಡ ಇದು ಒಬ್ಬರಿಂದ ಅದೊಂದು. ನೆಕ್ಸ್ಟ್ ನೀವೆಲ್ಲೇ ಮಾರ್ಕೆಟ್ಗೆ ಹೋಗಿ ಅಥವಾ ಯಾವುದೋ ಒಂದು ಇದಕ್ಕೆ ಹೋಗಿ ಕೈ ನಮ್ಮ ಮನೆಗೆ ಬಂದಾಗ ತಕ್ಷಣ ನಿಮ್ಮ ಮಕ್ಕಳನ್ನ ಎತ್ಕೋಬೇಡಿ. ದಯವಿಟ್ಟು ಕೈ ತೊಳ್ಕೊಳ್ಳಿ. ಯಾಕಂದರೆ ಎಲ್ಲೋ ಮುಟ್ಟಿದ ಕೈನಿಂದ ನಿಮ್ಮ ಮೂಗಿಗೆ ಇದಕ್ಕೆ ನಿಮಗೆ ಬರ್ಬೋದು, ಅದರಿಂದ ಕೈ ತೊಳ್ಕೊಳ್ಳೋದು. ಆಮೇಲೆ ಇನ್ನೇನು ಹೊಸ ವರ್ಷ ಹತ್ತಿರ ಬರ್ತಾ ಇದೆ, ಜನಗಳಿಗೆ ಎಲ್ಲೋ ಒಂದು ಆಸೆ, ಎಲ್ಲ ಗುಂಪು ಸೇರೋಣ, ಎಂಜಾಯ್ ಮಾಡೋಣ ಅಂತ. ಬಟ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎಂಜಾಯ್ಮೆಂಟ್, ಹೆಲ್ತ್ ಈಸ್ ಮೋರ್ ಇಂಪಾರ್ಟೆಂಟ್ ದ್ಯಾನ್ ಎನಿಥಿಂಗ್. ಅದರಿಂದ ದಯವಿಟ್ಟು ಇದನ್ನು ಗಮನದಲ್ಲಿಟ್ಕೊಳ್ಳಿ. ಎಲ್ಲೂ ಕೂಡ ಮಾಧ್ಯಮದವರಾಗಲಿ ನಾವು ವೈದ್ಯರಾಗಲಿ ನಿಮಗೆ ಎದುರಿಸ್ತಾ ಇಲ್ಲ, ಒಂದು ಎಚ್ಚರಿಕೆ. ಯಾಕಂದರೆ ಕೇರಳ ನೆನ್ನೆ ಇದಕ್ಕಿಂತಲೂ ಇವತ್ತು ನಂಬರ್ ಆಫ್ ಕೇಸಸ್ ಜಾಸ್ತಿ ಇದ್ದಾವೆ. ಕರ್ನಾಟಕದಲ್ಲಿ ಒಂದು 6 ಜನ ICU ಅಡ್ಮಿಟ್ ಆಗಿದ್ರು. ಇವತ್ತು ಎಲ್ಲೋ ಒಂದು ನ್ಯೂಸ್ ಬರ್ತಾ ಇದೆ, ಒಂದು ಡೆತ್ ಆಗಿದೆ ಅಂತ. ಬಟ್ ಅದು ಹಂಗೆ ಅಂದ್ಕೊಂಡು ನೀವು, ನಾನೆಲ್ಲೋ ಒಬ್ಬ ವೈದ್ಯನಾಗಿ ನನ್ನ ಪದ ಬಳಕೆ ಕರೆಕ್ಟಾಗಿರುತ್ತೆ, ನಾನು ವಿಜ್ಞಾನ ಮಾತಾಡ್ತೀನಿ. ಇದು ಒಂದು ವೈರಸ್ಸು, ಮರಣ ಮೃದಂಗವನ್ನು ಬಾರಿಸುವ ವೈರಸ್ ಅಲ್ಲ, ಬಟ್ ನಿಮಗೆ ಡೆಫಿನೆಟ್ಲಿ ತೊಂದರೆ ಕೊಡುವಂಥ ವೈರಸ್ಸು. ಆದ್ದರಿಂದ ದಯವಿಟ್ಟು ನೀವು ಪ್ರಿವೆನ್ಷನ್ ಮಾಡಬೇಕು ಅಂದರೆ ಈ 3 ಪಾಲಿಸಿರಿ. ಈ ವೈರಸ್ ಬಗ್ಗೆ ನಾನು ಹೇಳಬೇಕು ಅಂದರೆ ಅಮ್ಮ, ಇದು ರೂಪಾಂತರಗೊಳ್ತಾನೆ ಇರ್ತವೆ. ಯಾವುದೇ ಒಂದು ವೈರಸ್ಸು, ಇದು ಪರ್ಟಿಕ್ಯುಲರ್ಲಿ RNA ವೈರಸ್, ಇದು ಮ್ಯೂಟೇಷನ್ ಅಂತೀವಿ ನಮ್ಮ ಭಾಷೆಯಲ್ಲಿ. ಆ ಮ್ಯೂಟೇಟ್ ಆಗ್ತಾನೆ ಇರುತ್ತೆ. ಈ ಮಧ್ಯೆ ಸಾಕಷ್ಟು ಮ್ಯೂಟೇಟೆಡ್ ಸೀಕ್ವೆನ್ಸ್ ಬಂದು ಹೋಗಿದೆ, ಅವ್ಯಾವು ಡೇಂಜರಸ್ ಇರಲಿಲ್ಲ. ಅದಕ್ಕೆ ನಾವು ನಾಮಕರಣ ಮಾಡಬೇಕಾದ್ರೆ ಯಾವುದು ವಿರುಲೆಂಟ್ ಅಂತೀವಿ ನಾವು, ಯಾವುದು ಕಾಯಿಲೆ ತರುತ್ತಲ್ಲ. ಇವಾಗ ಲೇಟೆಸ್ಟ್ ಅಂದರೆ ಈ JA.1 ಇದರಿಂದ ಬಂದಿದೆ ಅಂತ ಹೇಳೋದು. ಸೊ ಇದು ಮತ್ತೆ ರೂಪಾಂತರಗೊಳ್ತಾ ಇರುತ್ತೆ. ಬಟ್ ಈ ಪರ್ಟಿಕ್ಯುಲರ್ ವೈರಸ್ಸು ಈಗ ನಾವು ಆಲ್ರೆಡಿ ಕ್ಲಿನಿಕಲಿ ನೋಡಿದಂಗೆ ಜನಗಳಿಗೆ ತೊಂದರೆ ಕೊಡ್ತಾ ಇದೆ. ಆದ್ದರಿಂದ ಯಾರೂ ಅಂಥ ಡೆತ್ ಆಗುತ್ತೆ ಅಂತ ನಿಮಗೇನು ಎದುರಿಸ್ತಾ ಇಲ್ಲ ನಾವು. ಬಟ್ ಇದು ಒಂದು ಎಚ್ಚರಿಕೆಯ ಗಂಟೆ ಜನಗಳಿಗೆ ಅಷ್ಟೇ ಅಲ್ಲ, ಒಂದು ಸರ್ಕಾರಕ್ಕೆ. ಅದಕ್ಕೆ ಇಡೀ ಇಂಡಿಯಾ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ಆರೋಗ್ಯ ಮಂತ್ರಿಗಳು ದಿನೇಶ್ ಗುಂಡೂರಾವ್ ಅವರು ನಮ್ಮ ಟಾಸ್ಕ್ ಫೋರ್ಸ್ ಜೊತೆಯಲ್ಲಿ ಮೀಟ್ ಮಾಡಿ, ಅಲ್ಲಿ ಸ್ಪೆಷಲಿಸ್ಟ್ಸ್ ಇರ್ತಾರೆ, ಅವ್ರು ಹೇಳ್ತಾರೆ ಮಿನಿಸ್ಟ್ರಿಗೆ ಅಥವಾ ಡಿಪಾರ್ಟ್ಮೆಂಟ್ಗೆ ಇಂಥ ಗೈಡ್ಲೈನ್ಸು ನಾವು ಜನಗಳಿಗೆ ಫಾಲೋ ಮಾಡೋಕ್ಕೆ ಹೇಳಬೇಕು ಅಂತ. ಯಾಕಂದರೆ ಸರ್ಕಾರದಿಂದ ಬಂದರೆ ಜನಗಳು ಫಾಲೋ ಮಾಡ್ತಾರೆ, ಫಾಲೋ ಮಾಡಬೇಕು. ಅಲ್ಟಿಮೇಟ್ಲಿ ಇಟ್ ಇಸ್ ದ ರೆಸ್ಪಾನ್ಸ್. ನನಗೆ ಸರ್ಕಾರದಲ್ಲಿ ಒಂದು ಮನವಿ, ಸರಿ ಆದಂಗೆ ಆಕ್ಸಿಜನ್ ಸಿಲಿಂಡರ್ ಸತ್ತೋದ್ರು, ಆಂಬುಲೆನ್ಸ್ ಕೆಟ್ಟು ನಿಂತಿದ್ದೋ ಬರಲಿಲ್ಲ, ಕೆಂಪೇಗೌಡ ಹಾಸ್ಪಿಟಲ್. ಡಾಕ್ಟರ್, ನನ್ನ ಪ್ರಶ್ನೆ, ನೀವು ಹೇಳ್ತಾ ಇದ್ರಿ ಆಗಾಗ ಈ ಕೊರೋನಾ ರೂಪಾಂತರಗಳು ಆಗ್ತಾನೆ ಇರುತ್ತೆ, ಬೇರೆ ಬೇರೆ ವೈರಸ್ಗಳು ಬರ್ತಾನೆ ಇರುತ್ತೆ ಅಂತ. ಬಟ್ ವೈರಸ್ನ ಸಿವಿಯಾರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅನ್ಸುತ್ತೆ. JN.1 ಇದರ ಸಿವಿಯಾರಿಟಿ ಬಗ್ಗೆ, ಇದರ ಲಕ್ಷಣಗಳ ಬಗ್ಗೆ ಜನ ಎಷ್ಟು ಅಲರ್ಟ್ ಆಗಿರ್ಬೇಕು ಅಂತ. ಸ್ಪ್ರೆಡ್ಡಿಂಗ್ ರೇಟ್ ನೋಡಿದ್ರೆ ತುಂಬಾ ವೇಗವಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ, ಬಟ್ ಹಾನಿ ಮಾಡೋದು ಅಷ್ಟಾಗಿ ಇಲ್ಲ ಈ ವೈರಸ್ ಅಂತ ಹೇಳಲಾಗ್ತಾ ಇದೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬಹುದಾ? ಜನರಿಗೆ ಜಾಗೃತಿ ಮೂಡಿಸೋ ನಿಟ್ಟಿನಲ್ಲಿ ಡಾಕ್ಟರ್ ಬಹಳ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹೌದಮ್ಮ, ನನಗೂ ಕೂಡ ಡೆಫಿನೆಟ್ಲಿ ವಿರುಲೆನ್ಸ್ ಅಂತೀವಿ ನಾವು. ನೋಡಿ, ಲಾಸ್ಟ್ ಟೈಮ್ ಬಂದು 2ನೇ ಅಲೆಯ ಟೈಮ್ನಲ್ಲಿ ಕೊರೋನಾ ವೈರಸ್ಸು ಲಂಗ್ಸ್ ಹೋಗಿ ಅಲ್ಲಿ ಸೈಟೋಕೈನ್ ಸ್ಟಾರ್ಮ್ ಅಂತ ಆಗಿ ನ್ಯೂಮೋನಿಯಾ ಆಗಿ ತುಂಬ ಜನ ಸತ್ತೋಗ್ಬಿಟ್ರು. ಈ ವೈರಸ್ಗೆ ಅಂಥ ವಿರುಲೆನ್ಸ್ ಇಲ್ಲ ಈಗ ಬಂದಿರೋ ಈ ಹೊಸ ತಳಿಗೆ ಇಲ್ಲ. ಬಟ್ ಇದು ಫಾಸ್ಟಾಗಿ ಸ್ಪ್ರೆಡ್ ಆಗುತ್ತೆ. ಸ್ಪ್ರೆಡ್ ಆಗೋದು ಅಂದರೆ ಅಮ್ಮ, ಇದು ಗಾಳಿಯಲ್ಲಿ ಓಡಾಡಲ್ಲ, ಜನಗಳಿಂದ ಜನಗಳಿಗೆ. ನಾವು ಯಾವಾಗ ಜನ ಕೇರ್ಲೆಸ್ ನೋಡಿ ಇಷ್ಟೆಲ್ಲ ಮಾತಾಡಿದ್ರು ಕೂಡ ನೀವು ಹೋಗಿ ಮಾರ್ಕೆಟ್ಗೆ ಯಾರನ್ನ ಮಾಸ್ಕ್ ಹಾಕಿರ ನಾನು ಕೇಳಿ, ಹಾಕಲ್ಲ. ಅದರಿಂದ ಸ್ಪ್ರೆಡ್ ಆಗುತ್ತೆ. ಇದು ವೆರಿ ಸಿಂಪಲ್. ಇದೇನು ಒಬ್ಬರನ್ನ ಹುಡ್ಕೊಂಡು ಹೋಗಲ್ಲ, ಜನಗಳೇ ಒಬ್ಬರಿಂದ ಒಬ್ಬರಿಗೆ ಹರಡುವಂಥ ಕಾಯಿಲೆ ಆಗಿರೋದ್ರಿಂದ ಇದು ಸ್ಪ್ರೆಡ್ ಜಾಸ್ತಿ ಆಗುತ್ತೆ. ಎಲ್ಲಿ ಪ್ರಿಕಾಷನ್ಸ್ ತೊಗೋತೀವಲ್ಲ, ಎಲ್ಲಿ ಸ್ಟ್ರಿಕ್ಟಲ್ಲಿ ರೂಲ್ಸ್ ಫಾಲೋ ಮಾಡ್ತೀವಲ್ಲ, ಆಗ ನ್ಯಾಚುರಲಿ ಕಡಿಮೆ ಆಗುತ್ತೆ. ಬಟ್ ಇದುವರೆಗೂ ಡೆತ್ ರೇಟ್ ಭಾಳ ಕಡಿಮೆ. ಅದನ್ನೇ ನಾವು ಹೇಳ್ತಿರೋದು. ಇದರ ವಿರುಲೆನ್ಸ್ ಅಂದರೆ ಒಂದು ಸಾರಿ ಎಂಟ್ರಿ ಆದರೆ
ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತೀವಿ, ಒಂದು 2-3 ದಿನದೊಳಗೆ ಜ್ವರ ನೆಗಡಿ ಕೆಮ್ಮು ಬರುತ್ತೆ. ಇದು ಸೆಲ್ಫ್ ಲಿಮಿಟಿಂಗ್. ನೋಡಿಮ್ಮ, ಇವತ್ತಲ್ಲ, ಈ ನೆಗಡಿ ಕೆಮ್ಮುಗಳು ತಾತ ಮುತ್ತಾತ ಕಾಲದಿಂದಲೂ ಇದೆ. ಅವಾಗೆಲ್ಲ ನಾವು ಕಾಮನ್ ಫ್ಲೂ ಅನ್ನೇವಿ, ಕಾಮನ್ ಕೋಲ್ಡ್ ಅನ್ನೇವಿ. ಒಂದು ವಾರದಲ್ಲಿ ತನ್ನಟ್ಟಿ ತಾನೇ ವಾಸಿ ಆಗ್ಬಿಡೋದು. ಅವಾಗ ಇನ್ಫ್ಯಾಕ್ಟ್ ನಾವು ತಮಾಷೆ ಮಾಡೇವಿ, ಟ್ರೀಟ್ಮೆಂಟ್ ತೊಗೊಂಡ್ರೆ ವಾರಕ್ಕೆ ವಾಸಿ ಆಗುತ್ತೆ, ಸುಮ್ಮನೆ ಅಜ್ಜಿ ಕಷಾಯ ಕುಡಿದ್ರೆ 7 ದಿನಕ್ಕೆ ವಾಸಿ ಆಗುತ್ತೆ ಅಂತ ಆ ಥರ ಇದ್ದಿದ್ದು. ಬಟ್ ಇವತ್ತು ಹಂಗೆ ಮಾತಾಡೋಂಗಿಲ್ಲ ನಾವು. ಇದು ಆಲ್ರೆಡಿ ಕೆಲವರಿಗೆ ನೆಗಡಿ ಕೆಮ್ಮು ಜ್ವರ ಹಂಗೆ ಅಂದ್ಕೊಂಡು ನೀವು ನೆಗಡಿ ಬಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿ ಅಂತ ನಾನು ಅಡ್ವೈಸ್ ಮಾಡೋದಿಲ್ಲ. ನಿಮ್ಮ ಮಕ್ಕಳಿಗೂ ಅಷ್ಟೇ ಜೋಪಾನದಾಗಿ ಮನೆಯಲ್ಲಿ ಬೆಚ್ಚಗೆ ನೋಡ್ಕೊಳ್ಳಿ. 1-2 ದಿನ ಪ್ಯಾರಾಸಿಟಮಾಲು ಆಂಟಿಹಿಸ್ಟಮಿನ್ನು ಕೊಟ್ಟು ನೋಡಿ. ಕಡಿಮೆ ಆಗಲಿಲ್ಲ ಅಂದರೆ ದಯವಿಟ್ಟು ರಿಸ್ಕ್ ತೊಗೋಬೇಡಿ. ನಿಮ್ಮ ಫ್ಯಾಮಿಲಿ ಡಾಕ್ಟ್ರು ಅಥವಾ ನಿಮ್ಮ ಮಕ್ಕಳ ಡಾಕ್ಟ್ರ್ ಹತ್ರ ಕರ್ಕೊಂಡೋಗಿ. ಹಿರಿಯರಮ್ಮ, ಪರ್ಟಿಕ್ಯುಲರ್ಲಿ ಕೋಮಾರ್ಬಿಡಿಟಿ ಇದ್ದರೆ, ಅವರು ಡಯಾಬಿಟಿಕ್ ಇದ್ದರೆ, ಅವರಿಗೆ ಬೇರೆ ಕ್ಯಾನ್ಸರಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ದರೆ, ಆಸ್ತಮಾ ಇದ್ದರೆ, ಬೇರೆ ಏನೇನೋ ಮೆಡಿಸಿನ್ಸ್ ತೊಗೊಳ್ತಾ ಇದ್ದರೆ, ಅವ್ರ ಜನರಲ್ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ. ಅಂಥವ್ರನ್ನ ದಯವಿಟ್ಟು ಎಲ್ಲ ಜನಸಂದಣಿ ಇರೋ ಕಡೆ ವಾಕ್ ಹೋಗಬೇಡಿ. ವಾಕ್ ಹೋಗಿದ್ರೂ ಪರವಾಗಿಲ್ಲ, ಮನೆಗೆ ಬೆಚ್ಚಗಿರಿ. ಮನೆಗೆ ಒಬ್ಬರಿಗೆ ಯಾರಿಗಾದರೂ ನೆಗಡಿ ಕೆಮ್ಮಿದ್ರಮ್ಮ, ಒಬ್ಬರಿಂದ ಒಬ್ಬರಿಗೆ ಬರುತ್ತೆ, ದಯವಿಟ್ಟು ಅವ್ರನ್ನ ಐಸೋಲೇಟ್ ಮಾಡಿ. ನಿಮ್ಮ ಮಗುಗೆ ಜ್ವರ ನೆಗಡಿ ಕೆಮ್ಮಿದ್ರೆ ಶಾಲೆಗೆ ಕಳಿಸ್ಬೇಡಿ. ಇವಿಷ್ಟು ಕೂಡ ಭಾಳ ಇಂಪಾರ್ಟೆಂಟ್ ಅಮ್ಮ. ಅಲ್ಟಿಮೇಟ್ಲಿ ನಾನೇನು ಹೇಳ್ತಿದ್ದೀನಿ ಅಂದರೆ, ಸಾವು ನೋವುಗಳು ಇನ್ನೂ ಕಂಡಿಲ್ಲ, ಕಾಣೋದು ಇಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಇನ್ನೂ ಈಗೇನು ಎಕ್ಸ್ಪೋಸ್ ಆಗಿದೆಯಲ್ಲ, ಸ್ಪ್ರೆಡ್ ಆಗ್ತಾ ಇದೆ. ಈಗಲೇ ಎಚ್ಚರ ವಹಿಸಿದರೆ, ಎಲ್ಲೋ ಒಂದು ಕಡೆ ಏರೋಪ್ಲೇನ್ನಲ್ಲಿ ಬಂದವ್ರನ್ನ ಕ್ವಾರಂಟೈನ್ ಮಾಡಿದರೆ, ಐಸೋಲೇಟ್ ಮಾಡಿದರೆ, ಡೆಫಿನೆಟ್ಲಿ ಇಟ್ ಇಸ್ ನಾಟ್ ಎ ಡೇಂಜರಸ್ ಸ್ಟಡಿ. ಓಕೆ ಡಾಕ್ಟರ್, ಥ್ಯಾಂಕ್ ಯು. ರಿಪಬ್ಲಿಕ್ ಕನ್ನಡ ಜೊತೆ ಮಾತನಾಡಿದ್ದಕ್ಕಾಗಿ ನೀವು ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಆ ಡಾಕ್ಟರ್. ಸೊ ಹಾಗಾಗಿ ಅದು ಜನ ಪಾಲನೆ ಮಾಡಬೇಕು, ಆರೋಗ್ಯದ ಬಗ್ಗೆ ಕಾಳಜಿ ಇರಲಿ ಅನ್ನುವಂತಹ ವಿಚಾರ.